ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ, ಜನನಿ ಟಾಕ್ಗೆ ಸ್ವಾಗತ. ಸ್ನೇಹಿತರೆ, ಸೌಜನ್ಯ ಪ್ರಕರಣ ದಿನ ದಿನಕ್ಕೂ ಅದೊಂದು ಮುಗಿಲು ಮುಟ್ಟಿದಂತಹ ಕ್ರಾಂತಿಯ ಕಿಡಿಯಾದಂತಹ ಒಂದು ಪ್ರಕರಣ ಆಗಿದೆ. ಸ್ನೇಹಿತರೆ, ಸೌಜನ್ಯಗೆ ನ್ಯಾಯ ಕೊಡಿಸುವಂತಹದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ದಯವಿಟ್ಟು ಸೌಜನ್ಯ ಬಗ್ಗೆ ಮಾತನಾಡಿ. ನೀವು ಯಾರೇ ಆಗಿ ಪ್ರಕರಣ ವಿಚಾರ ಹಿನ್ನೆಲೆ ಗೊತ್ತಿಲ್ಲ ಅಂದ್ರೂ ಸಹ ಸೌಜನ್ಯ ಒಂದು ಹೆಣ್ಣು ಮಗುವಿನ ಅತ್ಯಾಚಾರ ಮಾಡಿ ಬೀದಿ ಹೆಣವಾಗಿ ಬಿಟ್ಟಿದ್ದಾರೆ. ಅವಳಿಗೆ ಸಾವಿಗೆ ನ್ಯಾಯ ಕೊಡಿಸ್ಲಿಕ್ಕೆ 2012ರಿಂದ ಇಲ್ಲಿಯವರೆಗೂ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ಸಮೀರ್ ಎನ್ನುವಂತಹ ಮುಸ್ಲಿಂ ಹುಡುಗ ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ಸಾರಾಂಶವನ್ನು ಸಾಕಷ್ಟು ಮೀಡಿಯಾಗಳಲ್ಲಿ ಮಾತನಾಡಿದ್ದಾರೆ. ಸೊ ಎಲ್ರಿಗೂ ಸಹ ಗೊತ್ತಾಗಿದೆ. ಸೊ ಸೌಜನ್ಯದ ಬಗ್ಗೆ ಮಾತನಾಡ್ಲಿಕ್ಕೆ ಹೊರಟ್ರೆ ನಮ್ಮ ವಿಡಿಯೋಗಳನ್ನು ಡಿಲೀಟ್ ಮಾಡುವಂತಹ ಕಿಡಿಕೇಡಿಗಳು ಇದ್ದಾರೆ. ಈ ಹಿನ್ನೆಲೆಯಲ್ಲೇ ಸೌಜನ್ಯದ ಪ್ರಕರಣದ ಹಿನ್ನೆಲೆಯಾಗಿ ನಾವೆಲ್ಲರೂ ಸಹ ಮತ್ತೆ ಒಂದಾಗಬೇಕು, ಮತ್ತೆ ಮುಗಿಲೆಬ್ಬಿಸಬೇಕು, ಮತ್ತೆ ಕರ್ನಾಟಕ ಬಂದಾಗಬೇಕು. ಸೌಜನ್ಯ ಪ್ರಕರಣಕ್ಕೆ ಮತ್ತೆ ನಾವೆಲ್ಲರೂ ಸಹ ಒಂದಾಗಿ ಒಂದೇ ವೇದಿಕೆಯಲ್ಲಿ ನಾವು ನ್ಯಾಯವನ್ನು ಕೊಡಿಸ್ಲಿಕ್ಕೆ ನಾವು ಮುಂದಾಗಬೇಕು. ಆ ಒಂದು ಹೆಣ್ಣು ಮಗು ಅದೆಷ್ಟು ಕಷ್ಟಪಟ್ಟು ಸತ್ತಿದ್ದಾಳೆ, ಅವ್ರಿಗೆ ಎಷ್ಟು ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲರಿಗೂ ಸಹ ಸಾಕಷ್ಟು ಮಾಧ್ಯಮಗಳು ಮಾತನಾಡಿದೆ. ಸ್ನೇಹಿತರೆ, ನಾನು ಒಂದು ಹೆಣ್ಣಾಗಿ ಆ ಹೆಣ್ಣಿನ ಸಾವಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವೆಲ್ಲರೂ ಸಹ ಒಂದಾಗಬೇಕಾಗಿದೆ. ಸ್ನೇಹಿತರೆ, ನಾವೆಲ್ಲರೂ ಸಹ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ನಿಮ್ಮ ಮನೆಯಲ್ಲೂ ಸಹ ಹೆಣ್ಣು ಮಕ್ಕಳಿದ್ದಾರೆ. ಹೆಣ್ಣಿನ ಸಂತತಿ ನಾಶ ಆಗ್ತದೆ. ಇಂತಹ ಒಂದು ಪ್ರಕರಣ ಹಿನ್ನೆಲೆಯಿಂದಾಗಿ ಸಾಕಷ್ಟು ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಪೆಟ್ಟು ಬೀಳ್ತದೆ, ದೌರ್ಜನ್ಯಗಳಾಗ್ತದೆ. ಇವೆಲ್ಲವೂ ಸಹ ಮುಚ್ಚಬೇಕು. ಸೌಜನ್ಯದ ಪ್ರಕರಣ ಹಿನ್ನೆಲೆಗೆ ಮಾತನಾಡಲಿಕ್ಕೆ ಏನು ಇಲ್ಲದೇ ಇರ್ಬೋದು, ಆದರೆ ಸೌಜನ್ಯಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವೆಲ್ಲ ಒಂದಾಗಬೇಕಾಗಿದೆ. ಆ ಸೌಜನ್ಯದ ತಾಯಿಯ ಮಾತುಗಳು ಕೇಳಿದ್ರೆ ನಮಗೆಲ್ಲರೂ ಸಹ ಎಷ್ಟು ನೋವಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನಾವು ಯಾವುದೇ ರೀತಿಯಾಗಿ ಧರ್ಮಸ್ಥಳದ ವಿಚಾರವಾಗಿ ಮಾತಾಡ್ತಿಲ್ಲ, ಯಾವುದೇ ಮಂಜುನಾಥ ಸ್ವಾಮಿ ವಿಚಾರವಾಗಿ ಮಾತಾಡ್ತಿಲ್ಲ. ನಾವು ಮಾತಾಡ್ತಿರೋದು ಸೌಜನ್ಯ ವಿಚಾರವಾಗಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೌಜನ್ಯ ವಿಚಾರವಾಗಿ ಮಾತಾಡ್ತಿದ್ದೇವೆ ಹೊರತು ನಾವು ನ್ಯಾಯ ಹಿನ್ನೆಲೆಯನ್ನ ಕುರಿತು ಮಾತಾಡಿ ನಮಗೆ ಅವಶ್ಯಕತೆ ಇಲ್ಲ ಸ್ವಾಮಿ. ನಿಮ್ಮ ಧರ್ಮ, ನಿಮ್ಮ ಜಾತಿ, ನಿಮ್ಮ ದೇವರು ನಮಗೆ ಅವಶ್ಯಕತೆ ಇಲ್ಲ. ಆದರೆ ನಮಗೆ ಬೇಕಾಗಿರೋದು ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ನಾವೆಲ್ಲರೂ ಸಹ ಮುಂದಾಗೋಣ. ಬನ್ನಿ, ಭಾಗವಹಿಸಿ ಅಂತ ನಾನು ನಿಮ್ಮೆಲ್ಲರಿಗೂ ಸಹ ಕೇಳ್ಕೊಳ್ತೀನಿ. ಎಲ್ಲೇ ವೇದಿಕೆ ಆಗಲಿ, ಎಲ್ಲೇ ಒಂದು ಸೌಜನ್ಯದ ಒಂದು ನ್ಯಾಯಕ್ಕಾಗಿ ಹೋರಾಟಗಳು ಆಗಲಿ, ನಾವೆಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಇದು ಸೌಜನ್ಯದ ಕೇಸು 12 ವರ್ಷಗಳಿಂದ ಇನ್ನೂ ಸತತವಾಗಿ ಹೋಗ್ತಾ ಇದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಅತ್ಯಾಚಾರ ಪ್ರಕರಣಗಳು ಇದೆ. ಎಲ್ಲದಕ್ಕೂ ನ್ಯಾಯ ಕೊಡಿಸ್ಲೇಬೇಕು. ದಯವಿಟ್ಟು ನಮಗೆ ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಯೋಜನೆಗಳು ಬೇಡ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿ. ಹಾಗೆ ದೌರ್ಜನ್ಯವಾಗಿರುವಂತಹ ಸೌಜನ್ಯಗೆ ನ್ಯಾಯ ಒದಗಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಅಪರಾಧಿಗಳಿಗೆ ಕಠಿಣ ಕ್ರಮ ಕೈಗೊಂಡು ಅವರಿಗೆ ಮರಣದಂಡನೆಯನ್ನು ವಿಧಿಸಲೇಬೇಕಾಗಿದೆ ಈ ಒಂದು ಪ್ರಕರಣಕ್ಕೆ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಂಥವ್ರನ್ನ ಮನವಿ ಮಾಡ್ಕೊಳ್ತಾ ಯಾಕೆ ಅಂದರೆ ಅಷ್ಟರ ಮಟ್ಟಿಗೆ ಅವಳನ್ನು ಸಾಯಿಸಿದ್ದಾರೆ. ದಯವಿಟ್ಟು ಇಲ್ಲಿ ಜಾತಿ ನೋಡಬೇಡಿ, ಧರ್ಮ ನೋಡಬೇಡಿ, ಹಿನ್ನೆಲೆ ನೋಡಬೇಡಿ. ಸೌಜನ್ಯಕ್ಕೆ ನ್ಯಾಯ ಕೊಡಿಸೋದಷ್ಟೇ ನಮಗೆ ಮುಖ್ಯವಾಗಿದೆ. ಎಲ್ರಿಗೂ ನಮಸ್ಕಾರ.